ನೋಡಿ, ಬರ ಬರಲಿ ಪ್ರವಾಹ ಬರಲಿ, ಜನ ಸಂಕಷ್ಟದಲ್ಲಿದ್ದಾಗ ಧಾವಿಸಿ ಅವ್ರಿಗೆ ಸಹಾಯ ಮಾಡಿದರೆ ಒಂದು ಸರ್ಕಾರ ಜೀವಂತವಾಗಿದೆ ಅಂತ. ಜನ ಸಂಕಷ್ಟದಲ್ಲಿದ್ದಾಗ ಅವರ ಕಡೆ ತಿರುಗಿ ನೋಡದೆ ಯಾವುದೇ ಸಹಾಯವನ್ನು ಮಾಡದೇ ಇರುವಂಥ ಸರ್ಕಾರ ಅವ್ರ ಪಾಲಿಗೆ ಸತ್ತಂತೆ. ಇವತ್ತು ರೈತರ ಪಾಲಿಗೆ ಈ ಸರ್ಕಾರ ಸತ್ತಂತೆ. ನೀವು ಕೇಂದ್ರಕ್ಕೆ ಮನವಿ ಕೊಡ್ತೀರಿ 18,000 ಕೋಟಿ ರೂಪಾಯಿಯಷ್ಟು ನಾಶ ಆಗಿದೆ ಅಂತ, ಬೆಳೆ ನಾಶ ಆಗಿದೆ ಅಂತ. ನೀವು ಕೊಟ್ಟಿರೋದು 105 ಕೋಟಿ, 1% ಆಗಲಿಲ್ಲ. ಕೇಂದ್ರಕ್ಕೆ ಮನವಿ ಕೊಟ್ಟಿರುವಂಥ 1% ಕೂಡ ನೀವು ನಿಮ್ಮ ಬಿಡುಗಡೆ ಮಾಡಲಿಲ್ಲ. ಬೆಳಗಾವಿ ವಿಧಾನಸಭೆಗಿಂತ ಮುಂಚೆ ಏನು ಹೇಳಿದ್ರಿ? ಇಮಿಡಿಯೇಟ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ. ವಿಧಾನಸಭೆ ಒಳಗಡೆ ಏನು ಹೇಳಿದ್ರಿ? ಇಲ್ಲ, ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಅಶೋಕ್ ಅವರು ಪ್ರಶ್ನೆ ಎತ್ತಿದಾಗ, ಅಪೋಸಿಷನ್ ಡಿಮಾಂಡ್ ಮಾಡಿದಾಗ. ಈಗ ಅಧಿವೇಶನ ಮುಗಿದು 1 ತಿಂಗಳು ಬಂತು, ಇವತ್ತಿಗೂ ನ್ಯಾಯ ಪೈಸೆ ಬಿಡುಗಡೆ ಮಾಡಿಲ್ಲ. ಸುಮ್ಮನೆ ಕುಂಟು ನೆಪ ಆಧಾರ್ ಲಿಂಕು ಅಂತ ಹೇಳ್ತಾರೆ. ನೋಡ್ರಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ರೈತರ ಆಧಾರ್ ಲಿಂಕು ಒಂದು ವ್ಯವಸ್ಥೆ ಯಾವುದಾದ್ರೂ ರಾಜ್ಯದಲ್ಲಿದ್ದರೆ ಅದು ಕರ್ನಾಟಕದಲ್ಲಿ. ಫ್ರೂಟ್ಸ್ ಅನ್ನುವಂಥ ಸಾಫ್ಟ್ವೇರನ್ನು ಉಪಯೋಗ ಮಾಡಿ ಕೇವಲ ರೈತರಲ್ಲ, ರೈತರ ಕುಟುಂಬ, ಅವ್ರ ಸದಸ್ಯರು, ಅವ್ರ ಎಜುಕೇಷನ್ನು ಎಲ್ಲವನ್ನೂ ಕೂಡ ಲಿಂಕ್ ಮಾಡಿರುವಂಥದ್ದು ಫ್ರೂಟ್ಸು. ಅದು ನಮ್ಮ ಕಾಲದಲ್ಲಿ ಆಗಿದೆ. ಅದಕ್ಕಾಗಿ ನಾವು ಪ್ರವಾಹ ಬಂದಾಗ NDRF ನಾಮ್ಸ್ ಏನಿದೆ ಅದರ 2 ಪಟ್ಟನ್ನು ನಾವು ಕೊಟ್ವಿ. ಒಣ ಬೇಸಾಯಕ್ಕೆ ನಾವು 13,000 ಕೊಟ್ವಿ, ನೀರಾವರಿಗೆ ನಾವು 25,000 ಕೊಟ್ವಿ, ತೋಟಗಾರಿಕೆಗೆ 28,000 ಕೊಟ್ವಿ. 14 ಲಕ್ಷ ಜನ ರೈತರಿಗೆ 2 ತಿಂಗಳಲ್ಲಿ ಸುಮಾರು ಹತ್ತಿರ 3,000 ಕೋಟಿ ರೂಪಾಯಿನ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಒಂದು ಸರ್ಕಾರ ರೈತರ ಪರವಾಗಿರುವಂಥ ಬದ್ಧತೆ. ಅದು ಇವ್ರಿಗೆ ಸರ್ಕಾರ ರೈತರ ಬಗ್ಗೆ ಇವ್ರಿಗೆ ಬದ್ಧತೆ ಇಲ್ಲ, ರೈತರ ಬಗ್ಗೆ ಚಿಂತನೆ ಇಲ್ಲ. ರೈತರು ಸತ್ರು ಕೂಡ ಹಿಂದೆ ಇವ್ರು ನೋಡ್ತಾ ಇಲ್ಲ. ಯಾವ ಅನ್ನದಾತ ನಮಗೆಲ್ಲ ಅನ್ನ ಕೊಡ್ತಾನೆ ಅವನ ಬಗ್ಗೆ ಕಾಳಜಿ ಇಲ್ಲ ಅಂತಂದರೆ ಈ ಸರ್ಕಾರ ಭಾಳ ದಿವಸ ಉಳಿಯೋದಿಲ್ಲ.